ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ವೆಯ್ಟ್ ಮಾಡಿ ನೋಡಿ. ಫೈನಲಿ ಈ ಬ್ಯಾಗಲ್ಲಿ ನನ್ನ ಐಟಮ್ಸ್ ಎಲ್ಲ ಇಟ್ಕೊಂಡಾಗಿದೆ ಅಂಡ್ ಇದೊಂದು ಬ್ಯಾಗ್ನ ಸೇಫ್ಟಿಗೆ ತಗೊಂಡಿದ್ದೀನಿ. ಭರತ್ ನಂಗೆ ಇದು ಬೇಕು ಅಂತ ಹೇಳಿದ್ರು. ನಾನು ಇವಾಗ ಭರತ್ ಆಫೀಸ್ಗೆ ಬಂದಿದ್ದೀನಿ. ಸಿಯು ಭರತ್, 2 ದಿನ ಆದ್ಮೇಲೆ ಸಿಗ್ತೀರಾ? 1 ವೀಕ್ ಎಲ್ಲ ಇರಲ್ಲ ನಂಗೆ ಗೊತ್ತು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅನುಷ್ಠಾನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ವೆಯ್ಟ್ ಮಾಡಿ ನೋಡಿ, ಇವಾಗ ಹೇಳಲ್ಲ ನಾನು ನಿಮಗೆ. ಆ್ಯಂಡ್ ನಮ್ಮನೇಲಿ ಇವತ್ತು ಆ್ಯಕ್ಚುಲಿ ಉಪ್ಪಿಟ್ಟು ಮತ್ತು ಕೇಸರಿ ಬಾತು ನಮ್ಮ ದೊಡ್ಡಮ್ಮ ಇಡ್ಲಿ ಕೊಟ್ಟು ಕಳಿಸಿದ್ದಾರೆ. ಸೊ ಹಾಗಾಗಿ ಇಡ್ಲಿ ಜೊತೆಗೆ ಸಾಂಬಾರು ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಸೊ ಇವಾಗ ಅದನ್ನು ತಿನ್ಬಿಟ್ಟು ಹೋಗೋಣ. ಫೈನಲಿ ಈ ಬ್ಯಾಗಲ್ಲಿ ನನ್ನ ಐಟಮ್ಸ್ ಎಲ್ಲ ಇಟ್ಕೊಂಡಾಗಿದೆ ಅಂಡ್ ಇದೊಂದು ಬ್ಯಾಗ್ನ ಸೇಫ್ಟಿಗೆ ತಗೊಂಡಿದ್ದೀನಿ. ಇವಾಗ ಫಸ್ಟ್ ಆಕ್ಚುಲಿ ಭರತ್ ಆಫೀಸ್ಗೆ ಹೋಗ್ತಾ ಇದೀವಿ. ಅಲ್ಲಿಂದ ಎಲ್ಲಿ ಹೋಗ್ತೀವಿ ಏನು ಅಂತ ನೋಡ್ತಾ ಇರಿ ಗೈಸ್. ನಾನು ನನ್ನ ನೇಲ್ಸ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೆ, ಬಿಕಾಸ್ ಒಂದು ನೇಲ್ ಕಟ್ ಆಗಿತ್ತು. ಅಲ್ಲಿ ನನ್ನ ನೇಲ್ಸ್ ಆಯಿತು ಇವಾಗ. ಸೊ ಇದೆರಡು ಆ್ಯಕ್ಚುಲಿ, ಇದು 3 ಆ್ಯಕ್ಚುಲಿ ಕ್ಯಾಟ್ ಆಗಿರೋದು, ಅದಕ್ಕೆ ಶೈನ್ ಹೊಡಿತಾ ಇದೆ. ಇದು ನಾರ್ಮಲ್ ಆಗಿ ಮಾಡಿಸಿದೀನಿ. ಸೊ ಹೋಗೋಣ ನಡೀರಿ. ನಾನು ಬರ್ತಾ ಇದ್ನ ಭರತ್ ನಂಗೆ ಇದು ಬೇಕು ಅಂತ ಹೇಳಿದ್ರು. ಓಕೆ, ನಾನು ಯಾವುದೋ ಟೀ ಶರ್ಟ್ ಬೇಕು ಅಂತ ಹೇಳ್ತಿದ್ದಾರೆ ಅಂದ್ಕೊಂಡ್ರೆ ಮಾರ್ವೆಲ್ದು ಒಂದು ಹಿಂಗೆ ಸಿಂಬಲ್ ಇದೆ, ಶೀಲ್ಡ್ ಸಾರಿ ಸಿಂಬಲ್ ಹತ್ತೀನಿ, ಶೀಲ್ಡ್. ಸೊ ಅದು ಬೇಕು ಅಂತ ಹೇಳ್ಬಿಟ್ಟು ಅಂದವ್ರು ಅವರು. ಈ ಹುಡುಗರು ಮತ್ತೆ ಅವ್ರ ಒಬ್ಸೆಷನ್ ವಿತ್ ದಿಸ್ ಕ್ಯಾರೆಕ್ಟರ್ಸ್, ಇಮ್ಯಾಜಿನರಿ ಕ್ಯಾರೆಕ್ಟರ್ಸ್. ಅಲ್ಲ ಏನೋ ಆ ಶೀಲ್ಡ್ ಹಾಕೊಂಡು ಒಂದು ಹೇಳ್ಬೇಕಲ್ಲ, ಮಾರ್ವೆಲ್ಸ್ ಸಿಂಬಲ್. ಇವಾಗ ಹೊರಡೋಣ. ಆ್ಯಕ್ಚುಲಿ ತುಂಬ ಲೇಟ್ ಆಗೋಯ್ತು ಇವತ್ತು. ನನಗೆ ಬೆಳಗ್ಗೆ ಒಂಥರ ತುಂಬ ಹೆಡ್ಡೇಕ್ ಅಂಡ್ ಟೈರ್ಡ್ನೆಸ್ ಇತ್ತು, ಹಂಗಾಗಿ ವಾಕು ಹೋಗಲಿಲ್ಲ ಇವತ್ತು. ಹಂಗಾಗಿ ಲೇಟ್ ಆಗಿದ್ದು, ಸ್ವಲ್ಪ ರೆಸ್ಟ್ ತೊಗೊಂಡು ಇದ್ದೋಣ ಅಂತ ಹೇಳ್ಬಿಟ್ಟು. ಪ್ಲೀಸ್ ನಾನಿವಾಗ ಭರತ್ ಆಫೀಸ್ಗೆ ಬಂದಿದ್ದೀನಿ ಆ್ಯಂಡ್ ಸರ್ ಇಲ್ಲೇ ಕೂತಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಅವ್ರನ್ನ ಮೀಟ್ ಮಾಡಬೇಕು. ಸೊ ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಅವರು ವರ್ಕಲ್ಲಿ ಬ್ಯುಸಿ ಇದ್ದಾರೆ. ಸೊ ಹಾಗಾಗಿ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಐ ಥಿಂಕ್ ದಿಸ್ ದ ಫಸ್ಟ್ ಟೈಮ್ ನಾನು ಇವ್ರ ಆಫೀಸ್. ದಿಸ್ ಈಸ್ ಭರತ್ಸ್ ಕ್ಯಾಬಿನ್ ಆ್ಯಕ್ಚುಲಿ. ಸೊ ಇಲ್ಲ ಹೊರಗಡೆ ಮನೆ ಎಲ್ಲ ಕಾಣಿಸುತ್ತೆ ಯಾರ್ಯಾರ್ದು. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು. ನಾವು ತುಂಬ ಸಲ ಬರೋಣ ಅಂದ್ಕೊಂಡು ಕ್ಯಾನ್ಸಲ್ ಆಗ್ತಿತ್ತು. ರೀಸೆಂಟಾಗಿ ಇಲ್ಲೇ ಪಕ್ಕದಲ್ಲಿ ಒಂದು ಸಲೂನಿಗೆ ಬಂದಿದ್ದೆ ನಾನು, ಬಟ್ ಇಲ್ಲಿ ಬರೋಕ್ಕಾಗಲಿಲ್ಲ, ಅವತ್ತು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು. ಗೈಸ್ ಇಲ್ಲಿ ನೋಡಿ ಇದು ಹೆಂಗೆ ಮಾಡ್ಕೊಂಡಿದೆ. ಇನ್ನೊಂದು ಕ್ಯಾಟ್ ಇದೆ ಮಿಯಾವ್ ಅಂದ್ಕೊಂಡು. ನಾವಿವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಂಪೈರ್ಗೆ ಹೋಗ್ತಾ ಇದ್ದೀವಿ. ಸೊ ಲಾಸ್ಟ್ ಟೈಮು ನಾವೇನು ತಿಂದಿದ್ವಿ ಸೇಮ್ ಆರ್ಡ್ರ್ ಮಾಡ್ತೀವಿ. ಗೈಸ್ ಇಲ್ಲಿ ನೋಡಿ ನಾವು ಕೂತಿರೋ ಜಾಗದಲ್ಲೇ CC ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ. ನಮ್ದು ಆಲ್ರೆಡಿ ವೆಜ್ ಬಿರಿಯಾನಿ ರೆಡಿ ಆಗಿದೆ. ಇವಾಗ ಪನ್ನೀರು ರೆಡಿ ಆಯಿತು. ಇವಾಗ ನಮ್ಮ ಆರ್ಡ್ರ್ ಬರುತ್ತೆ ನೋಡಿ. ಇವಾಗ ನೋಡಿ ತೊಗೊಂಡೇ ಬರ್ತೀನಿ. ಅವಾಗಿನ ಅಲ್ಲೇ ಇಟ್ಟವ್ರೆ. ಅವ್ನು ತಗೊಬರ್ತಾನೆ ಅನ್ಸುತ್ತೆ. ಇವಾಗ ಅಲ್ಲಿಂದ ಬಂದಾಗ ಇಲ್ಲಿ ತೋರಿಸ್ತೀವಿ. ಅಲ್ಲಿಂದ ಬಂದಿಲ್ಲ ನಾವು 3 ದೈನ ಕೊಡ್ತವ್ರೆ, 3 ಕಪ್ಪು. ಒಂದು ದಾಲ್ ಇರುತ್ತಲ್ಲ. ಹೌದಾ, ದಾಲ್ ಇರುತ್ತಾ? ಓಕೆ, ಸೊ ಇವಾಗ ನಮಗೆ ಬರುತ್ತೆ. ಬಂದ ತಕ್ಷಣ ತೋರಿಸ್ತೀವಿ. ಇನ್ನೊಂದು ಮ್ಯಾಂಗೋ ಮಸ್ತಾನಿ ಆರ್ಡರ್ ಮಾಡಿದ್ದೀವಿ, ಅದು ಬರ್ತದೆ. ಒಂದು ಎಕ್ಸ್ಟ್ರಾ ಆರ್ಡರ್ ಮಾಡಿದ್ವಿ ಲಾಸ್ಟ್ ಟೈಮ್. ಅದು ಏನು ಪೊಟ್ಯಾಟೋದೇನೋ ಆರ್ಡರ್ ಮಾಡಿದ್ವಿ, ಅದು ಅಷ್ಟು ಚೆನ್ನಾಗಿ ಅನ್ನಿಸ್ತದೆ. ಸೊ ನೋಡಿ ಬಂದೇ ಬರುತ್ತೆ. ಗೈಸ್ ನನ್ನ ಮ್ಯಾಂಗೋ ಮಸ್ತಾನಿ ಬಂದಿದೆ. ನನ್ನ ಪ್ರಕಾರ ನಾನೇನು ಅಷ್ಟೊಂದು ಕುಡಿಯೋಲ್ಲ. ನಾನು ಒಂಚೂರು ಕುಡಿದ್ಬಿಟ್ಟು ಮಿಕ್ಕಿದೆಲ್ಲ ಭರತ್ ಕುಡಿತಾರೆ. ನಾನು ಟೇಸ್ಟ್ ಮಾಡೋದು ಅಷ್ಟೇ, ಮಿಕ್ಕಿದೆಲ್ಲ ಕುಡಿಯೋರವ್ರೆ. ಫೈನಲಿ ಆಫೀಸಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ನಂದು ಮೀಟಿಂಗ್ ಎಲ್ಲ ಇತ್ತು, ಅವ್ರದ್ದು ಮೀಟಿಂಗ್ ಎಲ್ಲ ಇತ್ತು, ಮುಗಿಸ್ಕೊಂಡ್ರು. ಸೊ ಈಗ ನಾನು ಎಲ್ಲೋಗ್ತಾ ಇದ್ದೀನಪ್ಪ ಅಂತಂದರೆ ನಮ್ಮ ಅಣ್ಣ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೀನಿ. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಅಣ್ಣ ಅತ್ತಿಗೆ ಮನೆಗೆ. ಅವ್ರು ಹೋದ್ಮೇಲೆ ಶಿಫ್ಟ್ ಆದಮೇಲೆ. ಸೊ ನಾನು ಒಂದು 2 ದಿನ ಅಲ್ಲಿರೋಣ ಅಂದ್ಕೊಂಡೆ, ಬಿಕಾಸ್ ನನಗೂ ಸ್ವಲ್ಪ ಮನಸ್ಥಿತಿ ಸರಿ ಇರಲಿಲ್ಲ. ಬಿಕಾಸ್ ಅದೇ ಮನೆ, ಅದೇ ಜಾಗ, ಆ್ಯಂಡ್ ನಾನು ತುಂಬ ಟೈಮ್ ಅದಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಎನಿವೇಸ್ ಇವಾಗ ಅವ್ರ ಮನೆಗೆ ಹೋಗೋಣ. ಫೈನಲಿ ಬಂದ್ವಿ. ಇಲ್ಲಿ ಇನ್ನೊಂದು ಬ್ಲಾಗರು ನಮ್ಮ ಅಣ್ಣ ಫೋನ್ ಮಾಡಿದ್ನಲ್ಲ, ಏನು ಹೇಳ್ತಾನೆ ಅಂದ್ರೆ ಬರ್ತಾ ಅರ್ಧ kg ಕರೆಂಟ್ ತಗೋಬ ಅಂತ. ಒಂಚೂರು ಜಾಸ್ತಿನೇ ತಗೊಬಂದ್ಬಿಟ್ಟೆ ನೋಡಿ. ಕರೆಂಟ್ ಬಂತು, ಖುಷಿನಾ? ಎಂದು ಎಷ್ಟು ನೋಡಿ ಮನೆಯಲ್ಲ ಹೆಂಗ್ ಸೆಟ್ ಮಾಡ್ಕೊಂಡೆ ಅಂತ. ಇದು ನೀವೇ ರೂಮ್ ಕೊಡ್ತಾ ಇದ್ದೀರಾ? ಓ ಕೂಲರ್ ಇದು. ಎಷ್ಟು ಬಿತ್ತು ಇದಕ್ಕೆ? ಸೆಕೆಂಡ್ಸ್ ಅಂತ ಅಂದ್ರು. 3000. ಓ ಕ್ರೇಜಿ. ಓ ವಾಷಿಂಗ್ ಮಿಷಿನ್ ಬಂದ್ಬಿಡಿದೆ. ಎಷ್ಟು ಬಿತ್ತು ಇದಕ್ಕೆ? ಎಷ್ಟು ಬಿತ್ತು? 17,000. ಪರವಾಗಿಲ್ಲ, ಇವ್ ಬರತ್ ಹೇಳ್ತಿದ್ರು ನನಗೆ 17,000 ಒಳ್ಳೆ ಸಿಗುತ್ತೆ ಅಂತ. ಅಂಡ್ ಹೊಸ ಫ್ರಿಡ್ಜ್ ವೈಸ್. ಫ್ರಿಡ್ಜಿಗೆ ಎಷ್ಟು ಬಿತ್ತು? ಕ್ರೇಜಿ. ಓಹೋ, ಕಿಚನ್ ಎಲ್ಲ ತುಂಬಿಸಿಟ್ಬಿಡಿಲ್ಲ ಎಷ್ಟು ನೋಡಿ ಇಲ್ಲಿ ಗೈಸ್. 20% ತೋರಿಸಿದೀನಿ, ಮಿಕ್ಕಿದೆಲ್ಲ ಅವ್ರು ಮಾಡ್ತಾರೆ ನೋಡಿ ಅಂತ. ಗೈಸ್ ನಾನು ಚೂರ್ ತೋರಿಸಿದೀನಿ ಅಷ್ಟೇ. ಇಲ್ಲಿ 2 ಬೀನ್ ಬ್ಯಾಗ್ ಇದೆ ನೋಡಿ, ನಮ್ಮ ಮನೆಯಿಂದ ಕತ್ಕೊಂಡ್ ಬಂದವ್ರು ಇವ್ರು. ನನ್ ಕರ್ಟನ್ಸ್ ಕತ್ಕೊಂಡ್ ಬಂದವ್ರೆ.
ನಾನು ನನ್ನ ಮನೇಲಿ ಕರ್ಟನ್ ಇಲ್ಲ, ಕರ್ಟನ್ ನಂದು ವೈಟ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದೀನಿ. ಒಟ್ನಲ್ಲಿ ಕಿಚನ್ ಅಂತ ಚೆನ್ನಾಗಿ ಇಟ್ಕೊಂಡಿದ್ದೆ ಬಿಡು, ಮೆಚ್ಚಿದೆ ನಾನು. ಈಗೆಲ್ಲ ರೆಡಿ ಮಾಡ್ತಿದ್ವಲ್ಲ ಇದಕ್ಕ ಫ್ರೈಡ್ ರೈಸ್ ನೋಡಿ, ನಾನು ಹೇಳಿದಕ್ಕೆ ಫ್ರೈಡ್ ರೈಸ್ ಮಾಡ್ತೀನಿ. ನಮ್ಮ ಅಣ್ಣ ನೆನ್ನೆ ಹೇಳ್ತಿದ್ದ, ಕೋಡ್ಬಳೆ ಇದಲ್ಲ, ಕೋಡ್ಬಳೆ ಎತ್ಕೊಂಡು ಹೋಗ್ತೀನಿ, ನಿಮಗೆ ತಿನ್ನಕ್ ಬಿಡಲ್ಲ ಅಂತ. ಅದಕ್ಕೆ ಇಲ್ಲ, ನಾವು ಇಲ್ಲೇ ಬರ್ತೀವಲ್ಲ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಬರತ್ತಿರಲ್ಲ, ನಾನಿರ್ತೀನಿ ಅಷ್ಟೇ. ನಾನು ಹೊರಟೆ ಇವಾಗ. ಬರತ್ ಹೊಡ್ತಾರೆ. ನಾನು ಇವತ್ತು ಇನ್ಮೇಲೆ BTM ಅಲ್ಲಿ ಇರೋದು, ಇನ್ನೊಂದು ವಾರ ಇವ್ರ ಕಡೆ ಸಿಗಲ್ವಲ್ಲ. ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಏನೋ ನಾವು ಮಾಡಿರ್ತಾವ್ರ. ಏನಿದು ಏನೋ ಕಾರ್ನ್ಸ್ ಎಲ್ಲ ಹಾಕಿರ್ತಿದೆ. ಫ್ರೈಡ್ ರೈಸ್, ಮಂಚೂರಿ. ಓಕೆ, ಏನೋ ಒಟ್ಟಿನಲ್ಲಿ ಹೊಟ್ಟೆ ತುಂಬ ಏನೋ ತಿನ್ವಲ್ಲ ನಾವು. ಇವಾಗ ಎಂಪಲ್ ಊಟ ಮಾಡಿದ್ವಿ ನಾವು. ಬಿರಿಯಾನಿ. ಫುಲ್ ಪಾಸಿಟಿವ್ ವೈಬ್ಸ್ ಇರ್ಲಿ ಅಂತ ಎಷ್ಟು ಎಲ್ಲಾ ಕಡೆ ಎಲೆ ಎಲ್ಲಾನೇ ತಗೊಂಡೋಗ್ಲಿ ನಡಿಲಿ. ಗೈಸ್, ಇದು ಕಂಚಿನ ಲೋಟ ಅಂತ, ಇದ್ರಲ್ಲಿ ನೀರ್ ಕುಡಿದ್ರೆ ಒಳ್ಳೇದಂತೆ. ಹಾಗಾಗಿ ಇದನ್ನ ಹಿಡ್ಕೊಂಡವ್ರು ಇವರು, ಇದ್ರಲ್ಲಿ ನೀರ್ ಕುಡ್ದವ್ರೆ. ಚಿನ್ನದ ಲೋಟ, ಚಿನ್ನದ ತಟ್ಟೆ, ಆ ತರ ಫೀಲ್ ಅಲ್ಲಿ. ಓಕೆ, ಹೆಂಗೋ ಅಂತ ಇಂತ ಹೆಂಗೋ ಮನೆ ತುಂಬಿಸೋರೆ. ಹಾಲ್ ಒಂಚೂರು ಆರಾಮಾಗಿದೆಲ್ಲ ಭರತ್. ಅಂಡ್ ಇದೆಲ್ಲ ಫೋಟೋ ನೀವು ಹಾಕಿದ್ರು ನೋಡಿ. ನಮ್ಮ ಅಣ್ಣ ಭಯ ಮಾಡ್ಕೊತಿದ್ದ, ನಂದು ಹೋಮ್ ಟೂರ್ ಅಲ್ಲ ನೀನೇ ಮಾಡ್ಬಿಟ್ಟೆ ಹಂಗೆ ಹಿಂಗೆ ಅಂತ. ಚಂದ ಚಂದ. ಏನ್ ಕೂಲ್ ಹಂಗ್ ಕಟ್ಕೊಂಡ್ಬಿಟ್ಟಿದ್ದೀರಾ? ಕಾಬುಂಖಾ ಚೈನೀಸ್ ಅವ್ರ ತರ ಕಾಣಿಸ್ತಿದ್ದೀರಲ್ಲ ಮೇಡಮ್. ತಿರುಗಿ ಸಖತ್ ಕಾಣಿಸ್. ಏನ್ ಮಾಡ್ತಿರೋದಕ್ಕ? ಮಂಚೂರಿಯನ್. ಆಮೇಲೆ ಅಂದ್ರೆ ಇದು ಎಣ್ಣೆ ಬಿಡೋದು ಅಷ್ಟೇನಾ? ಇದಕ್ಕೇನು ಮಾಡಲ್ಲ? ಗೋಬಿ ತರ ಮಾಡಲ್ಲ, ಅದೇ ತರ ಮಾಡದ? ಓ, ತಿನ್ಬಿಟ್ಟೆ ಹೋಗದ ನಂಗಾರೆ. ಅಲ್ಲ, ನಾನು ಲೇಟಾಗಿ ಮಾಡೋಣ ಅನ್ಕೊಂಡೆ, ಬರತ್ತ ಹೋದ್ಮೇಲೆ ಈಗ ತಿನ್ಬಿಟ್ಟೆ ಹೋಗ. ನಾನು ನಮ್ಮ ಅಣ್ಣನ ಮನೆಗೆ ಬಂದಿದ್ದೀನಲ್ಲ. ಸಿ, ಎಲ್ಲರೂ ಹೋದ್ರೆ ಖಾಲಿ ಕೈಯಿಂದ ಅವ್ರ ಮನೆಯಿಂದ ಹೊರಗೆ ಹೋಗಿ ಬರ್ತಂತೆ. ಸೊ ಹಂಗಾಗಿ ಈ ಸ್ಟ್ಯಾಂಡ್ ನ ಹೋಗ್ಬೇಕಾದ್ರೆ ಅಭ್ಯಾಸ ಮಾಡ್ಕೊಂಡು ಹೋಗ್ತೀನಿ, ಅಂದ್ರೆ ಕತ್ಕೊಂಡು ಹೋಗ್ತೀನಿ. ಏನ್ ಗೊತ್ತಾ, ಅದೊಂದು ವಿಡಿಯೋ ಇದೆಯಲ್ಲ, ಮದುವೆ ಆದ್ಮೇಲೆ ಅಮ್ಮನ ಮನೆಗೆ ಬಂದ ತಕ್ಷಣ, ಅಮ್ಮ ಏನ್ ತಾನೇ ನಾನು ಹುಡುಕ್ತಿದ್ದೆ, ಬ್ಯಾಗೊಳಿಗೆಲ್ಲ ತುಂಬ್ಕೊಂಡು ಬರತ್ತಿಗೆ ಒಂದ್ ಬ್ಯಾಗು, ಹೋಗತ್ತಿಗೆ ಒಂದು ಆಟೋದಲ್ಲಿ ಹೋಗೋದು. ನಾನು ಕತ್ಕೊಂಡು ಹೋಗ್ತಾ ಇದೀನಿ, ಬಿಕಾಸ್ ನಂದು ಯಾರೋ ಕತ್ಕೊಂಡು ಹೋದ್ರು. ನಂದು ಮೂವಿ ಪ್ರಮೋಷನ್ಗೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಗೈಸ್. ಅವತ್ತು ನಂದು ಆಕ್ಚುಲಿ ನಾನು ಕಳ್ಕೊಂಡಿದ್ದೆ, ಅದು ಇನ್ನೂ ಚೆನ್ನಾಗಿತ್ತು. ಬಟ್ ಇವಾಗ ಸದ್ಯ ಕೆಲಸ ಮಾಡಕ್ಕೆ ಒಂದು ಬೇಕಲ್ಲ, ಸೊ ಹಂಗಾಗಿ ಕಟ್ಕೊಂಡು ಹೋಗ್ತೀನಿ ಮನೆಯಿಂದ. ಏನೋ ಕತ್ಕೊಂಡೈತೀರಿ ಅಂತ ಯಾರು ಹೇಳ್ತಾರೆ ಓಪನ್ ಆಗಿ? ಏನ್ ಮಾಡಿದ್ರು ಮಾಡ್ಬೇಕಲ್ವಾ, ಅದ್ರಲ್ಲಿ ಏನಿದೆ? ಏನಿದೆ? ಸೊ ಇದು ನನಗೆ ಮೇಕಪ್ ವಿಡಿಯೋಸ್ ಯೂಸ್ ಆಗುತ್ತೆ. ಇದು ಲೈಟ್ ಬರುತ್ತೆ ಇವಾಗ. ನಾನು ಬರುತ್ತಾ? ಚಾರ್ಜ್ ಮಾಡಿಲ್ಲ ಅನ್ಸುತ್ತೆ ಇವಾಗ. ಮಾಡಬೇಕು. ಎಲ್ಲಿಂದ ಚಾರ್ಜ್ ಮಾಡೋದು? ಅಲ್ಲಿಂದ ಇದೆಯಲ್ಲ, ಇಲ್ಲಿ ಬ್ಯಾಟ್ರಿ ಹಾಕ್ಬೇಕು ಅನ್ಸುತ್ತೆ ಇದಕ್ಕೆ. ಎಲ್ಲಿದೆ? ಇಲ್ಲಿ ಏನೋ ಎಲೆ ಕೋರ್ಸ್ತೀನೋ ಆಗ್ತಾ ಇದೆ ಗೈಸ್ ಇವಾಗ. ಇಲ್ಲ, ಫ್ರೈಡ್ ರೈಸಿಗೆ ಇದು. ಹೌದಾ? ಮೇಲೆ ಹಾಕಕ್ಕೆ ಫ್ರೈಡ್ ರೈಸ್ ಹಿಂಗೆ ಹಾಕಕ್ಕ. ಅಂಡ್ ಇಲ್ಲಿ ದೊಡ್ಡ ಪಾತ್ರೆ ಹಾಕ್ತಿದ್ರಲ್ಲ, ಎಷ್ಟು ದೊಡ್ಡ ಪಾತ್ರೆ ತಗೊಂಡ್ ನೋಡಿ ಗೈಸ್. ಬಾಣ್ಲಿ ಇಲ್ಲ ಅಂತಿದ್ರಲ್ಲ, ಎಷ್ಟು ಮಾಡ್ತಿರಲ್ಲ. ಇದೆಂತ ಇದು ಕಡ್ಬಿಂದ. ಸೊ ಇದರಲ್ಲಿ ಫ್ರೈಡ್ ರೈಸ್ ರೆಡಿ ಮಾಡ್ಕೋತವ್ರೆ. ಇದ್ರಲ್ಲೇನೋ ಒಗ್ಗರಣೆ ಹಾಕೊಂಡು ಇಟ್ಕೊಂಡವ್ರೆ. ಗೋಬಿಗೆ ರೆಡಿ ಮಾಡಿದೀನಿ. ಇಲ್ಲೇ ಗೋಬಿಗೆ ರೆಡಿ ಮಾಡಿಟ್ಟಿದ್ರು ನೋಡಿ. ಕಾರ್ನ್ಸ್ ಹಂಗೆ ಒಂದು ತಗೊಂಡು ಹೋಗ್ತೀನಿ. ಅದು ಆಗಷ್ಟೊತ್ತಿಗೆ ಆಮೇಲೆ ಮಾಡಿದ್ರೆ ಆಯ್ತು. ಅದಾಗ್ತಾ ಇರಲಿ, ಅಲ್ಲಿ ತನಕ ನನಗೆ ಒಂಚೂರು ತಿನ್ನೋಣ. ನಾನು ಒಬ್ಳೆ ಕಳ್ಳಿಯಾಗಿ ಬರ್ದಲ್ಲ, ಅದಕ್ಕೆ ಬರೋದಕ್ಕೂ ಸ್ವಲ್ಪ ತಿನ್ನಿಸ್ತಿದ್ದೀನಿ ಗೈಸ್. ಇವಾಗ ನಮಗೆ ತಿನ್ನೋದಕ್ಕೆ ಯಾವ ಹೋಟ್ಲಿಗೆ ಯಾಕೆ ಹೋಗ್ಬೇಕು ನೋಡಿ. ಇಲ್ಲೇ ಫ್ರೈಡ್ ರೈಸು ಮತ್ತು ಬೇಬಿ ಕಾರ್ನ್ ಎರಡು ಸಿಕ್ಬಿಡ್ತು. ಆ್ಯಂಡ್ ಕೆಚಪ್ ಪ್ಯಾಕೂ ಇದೆ ಇಲ್ಲಿ. ಇನ್ನೇನು ಬೇಕು? ಸೊ ಇವಾಗ ಇದನ್ನ ತಿನ್ನೋಣ. ರೇಟಿಂಗ್ಸ್ ಕೆಚಪ್ ಹುಡುಮ ಕೆಚಪ್ ಹಾಕುವ. ನನ್ನ ಮೇಲೆ ಹಾಕ್ಬಿಡು, ತಲೆ ಮೇಲೆ. ಒಂದೇ ಸಲ ಬಿಡು ತಿನ್ಬಿಡು ಗೈಸ್. ಫೈನಲಿ ಇವರ ರೂಮಿಗೆ ಬಂದೆ. ಎಲ್ಲ ಅಲ್ಲಿ ತುಂಬಿಟ್ಟಿದ್ದಾರೆ ನೋಡಿ ಮೇಲ್ಗಡೆ. ಆ್ಯಂಡ್ ಇದೇನೋ ಚಿಕ್ಕ ತಂದ್ಕೊಂಡಿದ್ದಾರೆ. ಬೆಡ್ ಮೇಲೆ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಮ್ಯಾಂಗೋ ಕೊಟ್ರಪ್ಪ ಇವಾಗ ತಿನ್ನೋಣ ಅಂತ. ಅಂದರೆ ನಾನೇನೋ ಸ್ವಲ್ಪ ಕೆಲಸ ಇತ್ತು ಇಲ್ಲಿ, ಹಂಗಾಗಿ ಸೌಂಡ್ ಬರಬಾರ್ದಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ. ಈಗ
ಮಾವಿನ ಹಣ್ಣು ತಿನ್ಬೇಕು. ಓಕೆ, ಲೆಟ್ಸ್ ಈಟ್ ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು 9:30. ಭರತ್ ಅವರು ಹೊಡ್ತಾ ಇದ್ದಾರೆ. ಸಿಯು ಭರತ್. 2 ದಿನ ಆದ್ಮೇಲೆ ಸಿಗ್ತೀರಾ? 1 ವೀಕ್ ಎಲ್ಲ ಇರಲ್ಲ ನಂಗೆ ಗೊತ್ತು. ಹೊರಡಿ 1 ವೀಕೆ. ಸರಿ ಆಯ್ತು. ಇವತ್ತು ಬಂದಿಲ್ಲ. 1 ವೀಕ್ ಸಿಗಲ್ವಂತೆ ಬರೋದು. ಆ್ಯಕ್ಚುಲಿ ಅವ್ರಿಗೆ ತುಂಬ ಕೆಲಸ ಇದೆ. ಸೊ ಹಾಗಾಗಿ ಅವರು ಬರೋದಿಲ್ಲ 1 ವಾರ ನನ್ನ ನೋಡೋದಕ್ಕೆ. ಎನಿವೇಸ್ ನನ್ನ ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕು ಗೈಸ್ ಇವಾಗ ಇನ್ನು ನೆಕ್ಸ್ಟ್ 1 ವೀಕು. ಏನಿಲ್ಲ, ಯು ಕ್ಯಾನ್ ಡೂ ಇಟ್. ನಾನು ಎಲ್ಲೇದಾಗಲೂ ಮಾಡ್ತಿದ್ರಲ್ಲ. ಆ್ಯಕ್ಚುಲಿ ನಾನೇ ಮಾಡ್ತಾ ಇದ್ದಿದ್ದು. ಎನಿವೇಸ್ ಚಲೋ, ಹ್ಯಾವ್ ಅ ಗುಡ್ ನೈಟ್. ಚೆನ್ನಾಗಿ ಕೆಲಸ ಮಾಡಿ. ಸೊ ಗೈಸ್ ರಾತ್ರಿ ವಿಡಿಯೋನ ಕ್ಲೋಸ್ ಮಾಡೋದಕ್ಕೆ ಮರ್ತೆ ಹೋಯ್ತು. ಬಿಕಾಸ್ ಏನೋ ವಿಡಿಯೋ ಪೋಸ್ಟಿಂಗ್ ಮಾಡಬೇಕಿತ್ತು, ಎಡಿಟಿಂಗ್ ಇತ್ತು ಅಂತ ಹೇಳ್ಬಿಟ್ಟು. ಎನಿವೇಸ್ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಹೇಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.